12 seconds later. ಇದೇ ಪ್ರಾಬ್ಲಮ್ ಗುರು ನನ್ನ G2 ಸ್ಟ್ರೋಕ್ RX ಬೈಕಲ್ಲಿ. ಕೋಲ್ಡ್ ಸ್ಟಾರ್ಟ್ ತುಂಬ ಕಷ್ಟ RX ಬೈಕಲ್ಲಿ. ಒಂದು ಸಲ ಸ್ಟಾರ್ಟ್ ಆಯ್ತು ಅನ್ಕೋ ತಗೋ ಮಜಾ. ನಾನು ಫಸ್ಟ್ 4 ಸ್ಟ್ರೋಕ್ ಬೈಕೆ ಯೂಸ್ ಮಾಡ್ತಾ ಇದ್ದು, ಬಟ್ 2 ಸ್ಟ್ರೋಕ್ ಕೊಡೋ ಮಜಾ ಅವನ ಅಜ್ಜಿ ಯಾವ 4 ಸ್ಟ್ರೋಕ್ ಕೊಡಲ್ಲ ಗುರು. ಹುಡುಗರಿಗೆ ಎರಡೇ ಮೈನ್ ಡ್ರೀಮ್ ಬೈಕ್ ಆಗಿರುತ್ತೆ ಗುರು, ಒಂದು RX ಒಂದು ಬುಲೆಟ್. ನೋಡಿ ಎರಡು ಪಕ್ಕದಲ್ಲೇ ಇದೆ. ಇದು RX 100 ಅಲ್ಲ, 135 ಅಲ್ಲ, RX G 135cc ಗಾಡಿ. ಇದು RX G ಬರೀ 2 ವರ್ಷ ಗುರು ಮಾರ್ಕೆಟಲ್ಲಿ ಇದ್ದಿದ್ದು ಗಾಡಿ. RX G ಅಲ್ಲಿ ಏನು ಅಂದರೆ ಪಿಕಪ್ ಕಡಿಮೆ ಅಂತಾರೆ RX 100ಗೆ ಕಂಪೇರ್ ಮಾಡಿದ್ರೆ. ಹೌದು ಗುರು, ಲೈಟಾಗಿ ಪಿಕಪ್ ಕಡಿಮೆ ಫೀಲ್ ಆಗುತ್ತೆ ಪರ್ಫಾರ್ಮೆನ್ಸ್ ಬೇಸ್ ಆಗಿ ಗಾಡಿ ಓಡಿಸೋರಿಗೆ. ಯಾಕೆ ಅಂತಂದರೆ ಇದರಲ್ಲಿ ಸ್ವಲ್ಪ ಕ್ಲಚ್ ರೇಷಿಯೋ ಹಾಗೂ ಪೋರ್ಟಿಂಗು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ RX 100ಗೆ ಕಂಪೇರ್ ಮಾಡಿದ್ರೆ. RX 100ಅಲ್ಲಿ ಏನು ನಿಮಗೆ ಫಸ್ಟ್ನಾಗಿರಲ್ಲೇ ವೀಲಿ ಹೊಡೆಯೋ ಫೀಲಿಂಗ್ ಬರುತ್ತೆ, ಅದು RX G ಅಲ್ಲಿ ಮಿಸ್ ಆಗುತ್ತೆ. ಬಟ್ ಅದನ್ನು ಮತ್ತೆ RX 135 ರಿಟೈನ್ ಮಾಡಿ ಮಾರ್ಕೆಟಲ್ಲಿ ಒಳ್ಳೆ ಹೆಸರು ಮಾಡಿದ್ದು RX 135. RX G ಸ್ಟಾರ್ಟ್ ಆಗಿದ್ದು 1996ಅಲ್ಲಿ, 1997ಗೆ ಎಂಡ್ ಆಗುತ್ತೆ RX G ಮಾಡಲ್ಗಳು. ಯಾಕಂದರೆ ಸೇಲ್ ಕಡಿಮೆ ಇರುತ್ತೆ, ಫೀಡ್ಬ್ಯಾಕ್ ಚೆನ್ನಾಗಿರಲ್ಲ. ಬಟ್ ಆಮೇಲೆ ಕ್ಲಚ್ ರೇಷಿಯೋ ಎಲ್ಲ ಚೇಂಜ್ ಮಾಡಿ, ಪೋರ್ಟಿಂಗ್ ಚೇಂಜ್ ಮಾಡಿ, ಮತ್ತೆ ಪರ್ಫಾರ್ಮೆನ್ಸ್ ಬೇಸ್ಡ್ ಬೈಕಾಗಿ RX 135 ಬಿಡ್ತಾರೆ. RX G ಅಂದ್ರೇ RX ಗ್ರೀನ್ ಅಂತ ಅರ್ಥ. ಬೇಸ್ ಇದು ಮಾಡಿರೋದೇ ಮೈಲೇಜ್ಗೋಸ್ಕರ. ಸೊ ಇದರಲ್ಲಿ ಪರ್ಫಾರ್ಮೆನ್ಸ್ ಆ ರೇಂಜ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ, ಬಟ್ ಪರ್ಫಾರ್ಮೆನ್ಸ್ ಓಕೆ. RX ಗಾಡಿ ಇಟ್ಕೊಂಡು ಮತ್ತೆ ಯಾವ ಬೈಕ್ನ ತೊಗೊಳಕ್ಕೆ ಇಷ್ಟಪಡಲ್ಲ ಗುರು. ಯಾವುದೇ ಬೈಕ್ ಇತ್ತಿದ್ರೆ RX ಓಡಿಸೋ ಫೀಲ್ ಬರೋದೇ ಇಲ್ಲ. RX G ಮೈಲೇಜ್ ಪರ್ಪಸ್ಗೆ ಅಂತ ಏನು ಮಾಡಿದ್ದಾರೆ, ನಿಜ ಅದು ವರ್ಕೌಟ್ ಆಗಿದೆ ಗುರು. RX 100ಅಲ್ಲಿ ಇಲ್ಲೇ ಇರೋ ಮೈಲೇಜ್ ಪರ್ಫಾರ್ಮೆನ್ಸ್ ಇದರಲ್ಲಿದೆ. ಮೈಲೇಜ್ಗೆ ಅಂತ ಏನೇನು ಮಾಡಿಸಿದ RX ಸೀರೀಸ್ ಅಂದರೆ RX Gನೇ ಗುರು. ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ. ಲಾಂಗ್ ಅಂದರೆ ಒಂದು 200 ಕಿಲೋಮೀಟರ್ಸ್ ಲಾಂಗ್ ಹೊಡೆದಿದ್ದೀನಿ. ತಗೊಂಡಿದ್ದ ದಿನವೇ ಸೇಲಮಿಂದ ಎತ್ಕೊಂಬರ್ಬೇಕಾದ್ರೆ ದಿ ಬೆಸ್ಟ್ ಮೈಲೇಜ್ RX ಸೀರೀಸಲ್ಲಿ ನಾನು ನೋಡಿದಾಗೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಡ್ರಾಪ್ ಅಂತ ಏನು ಹೇಳ್ತಾರೆ ಇದು RX G ಅಲ್ಲಿ ಫೀಲ್ ಕೂಡ ಆಗಲ್ಲ ಗುರು. ನೀವೇನಾದರೂ ಆನ್ ಟ್ರ್ಯಾಕ್ ಓಡಿಸ್ತಾ ಇದ್ದೀರಾ ಅಂದರೆ ನಿಮಗೆ ಬೇಕಾದರೆ ಅದು ಪರ್ಫಾರ್ಮೆನ್ಸ್ ಇಶ್ಯೂ ಗೊತ್ತಾಗ್ಬೋದೇನೋ, ಬಟ್ ನಾರ್ಮಲಾಗಿ ಓಡಿಸೋರಿಗೆ ಅದೆಲ್ಲ ಫೀಲೇ ಆಗಲ್ಲ ಗುರು. ಯಾರೆಲ್ಲ 2 ಸ್ಟ್ರೋಕ್ ಬೈಕ್ ಇಟ್ಕೊಂಡಿದ್ದೀರಾ, ಸ್ಪೆಷಲಿ RX ಇಟ್ಕೊಂಡಿದ್ದೀರಾ, ಯಾವತ್ತೂ ಅಷ್ಟೇ ಆಯಿಲ್ ಪಂಪ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ ಅಂದರೆ ರೆಗ್ಯುಲರ್ಲಿ ಚೆಕ್ ಮಾಡ್ಕೊಳ್ಳಿ ಆಯಿಲ್ ಪಂಪ್ನ. ಅಣ್ಣ ಆಯಿಲ್ ಇದೆಯಾ? ಬೈ ಮಿಸ್ ಆಗಿ ಆಯಿಲ್ ಪಂಪ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಇಂಜಿನ್ ಕತೆ ಅಷ್ಟೇ ಗುರು. ನಾನು ಒಂದಿನ ಅದೇ ಮಿಸ್ಟೇಕ್ ಮಾಡಿದೆ. ಆಯಿಲ್ ಪಂಪ್ ವರ್ಕಿಂಗ್ ಚೆಕ್ ಮಾಡ್ಕೋದೆ ಒಂದು 50 ಕಿಲೋಮೀಟರ್ಸ್ ಹೈವೇಲಿ ನೋಡಿದೆ, ಬಟ್ ವೈಬ್ರೇಷನ್ ಗೊತ್ತಾಯಿತು ಗಾಡಿಯಲ್ಲಿ. ಸೊ ಇಮಿಡಿಯೇಟಾಗಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಯಿತು ಆಯಿಲ್ ಪಂಪ್ ಕರೆಕ್ಟಾಗಿ ವರ್ಕ್ ಮಾಡ್ತಾಯಿಲ್ಲ ಅಂತ. ಸೊ ಇಮಿಡಿಯೇಟ್ ಟ್ಯಾಂಕಲ್ಲಿ ಆಯಿಲ್ ಮಿಕ್ಸ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿದೆ. ಹುಷಾರಾಗಿರಿ ಯಾರೆಲ್ಲ 2 ಸ್ಟ್ರೋಕ್ ಬೈಕು. ಇದೆಲ್ಲ ಒಂಥರ ಅಪರೂಪದ ಗಾಡಿಗಳನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. 20 ml 4 ಹಾಕಿ, 2 ಲೀಟ್ರ್ ಪೆಟ್ರೋಲ್ ಹಾಕಿ. ಏನು ಗುರು ಬಂಕಲ್ಲಿ ಬರೀ 20 ml ಪ್ಯಾಕೆಟ್ ಮಾತ್ರ ಐತೆ ಅಂತಾರೆ. ನನ್ನಲ್ಲಿ ಪಂಪ್ ವರ್ಕಿಂಗ್ ಇದೆ, ಬಟ್ ಪಂಪ್ ಮೇಲೆ ನನಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ನಾನು ಪೆಟ್ರೋಲ್ ಹಾಕ್ಸಿದಾಗೆಲ್ಲ ಜೊತೆಗೆ ಆಯಿಲ್ ಮಿಕ್ಸ್ ಮಾಡ್ತೀನಿ. ಏನು ಗುರು ಇವತ್ತೆಲ್ಲ ಹಾಕೊಂಡಿದ್ದೀನಿ, ಅಣ್ಣ ನೋಡ್ತಾ ಇದ್ರೆ. ಎರಡು ಲೀಟ್ ಹಾಕಿಣ. ಯಾವಾಗ ಬರೀ 20 ml ಮಾತ್ರ ಇಡೋದಾ? ಎಷ್ಟಾಯ್ತಣ್ಣ?
66 ಆಗಿದೆ ಅಣ್ಣ. ಆಗಿದೆ. ಗುರು 2 ಸ್ಟ್ರೋಕ್ ಗಾಡಿಗೆ 2T ಆಯಿಲೇ ಜೀವ ಗುರು. 2T ಆಯಿಲ್ನ ಕರೆಕ್ಟಾಗಿ ಫ್ಯೂಲ್ ಜೊತೆ ಮಿಕ್ಸ್ ಮಾಡಬೇಕು, ಇಲ್ಲ ಪಂಪ್ ಪರ್ಫೆಕ್ಟಾಗಿ ವರ್ಕಿಂಗಲ್ಲಿ ಇರಬೇಕು, ಇಲ್ಲ ಅಂದರೆ ಇಂಜಿನ್ ಕತೆಗೋ ಇಂದ ಅಷ್ಟೇ.